ಸತ್ತಂಗಿದ್ದೀವಿ. ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಪ್ರೆಸೆಂಟಾಗಿ ಬದುಕಿ ಅಂತ. ಅದು ಏನಕ್ಕೆ ಗೊತ್ತಾ? ನೆಮ್ಮದಿಗೋಸ್ಕರ, ಶಾಂತಿಗೋಸ್ಕರ. ಆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡಿದ್ರಂತಾದರೆ ಅವರ ಜೀವನದಲ್ಲಿ ಶಾಂತಿ ಇತ್ತು, ನೆಮ್ಮದಿ ಇತ್ತು. ಬಟ್ ನಾವೆಲ್ಲ ಕಳ್ಕೊಂಡಿದ್ದೇವೆ. ನಮಗೆ ಅರ್ಥ ಆಗ್ತಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡಿರುವಂಥದ್ದು. ಏನಕ್ಕಂದ್ರೆ ನಾವು ಯಾರ ಮಾತನ್ನು ಅರ್ಥ ಮಾಡ್ಕೊಳ್ತಿಲ್ಲ. ನಾವು ಯಾರಂತ ನಮ್ಗೆ ಗೊತ್ತಾಗ್ತಿಲ್ಲ. ಆ ಲೆವೆಲ್ಗೆ ನಾವು ತಂದಿಟ್ಟಿದ್ದೀವಿ ನಮ್ಮ ಜೀವನನ. ಏನು ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದೀವ, ಈ ಥರನೇ ಇರಬೇಕು ನಮ್ಮ ಬದುಕು, ಈ ಥರನೇ ಆಗಬೇಕು, ಆ ಥರನೇ ಆಗಬೇಕು. ಒಂದಷ್ಟು ಹಿಂಸೆ ಕೊಡೋದು ಏನಕ್ಕೆ? ಒಂದಷ್ಟು ಹಿಂಸೆ ಕೊಟ್ಟು ನಮ್ಮನ್ನು ನಾವು ಬದುಕ್ತೇವೆ ಅಂತಾದರೆ, 4 ಜನರನ್ನು ಮೆಚ್ಚಬೇಕು ಅಂತ ನಾವು ಬದುಕ್ತಿದ್ದೇವೆ ಅಂತಾದರೆ, ನಾವು ಶೋಕಿಗೋಸ್ಕರ ಬದುಕ್ತಿದ್ದೇವೆ ಅಂತಾದರೆ, 4 ಜನ ನಮ್ಮನ್ನು ಮೆಚ್ಚಬೇಕು, ದನಿ ಅಂತ ಹೇಳ್ಬೇಕು, ಬಾಸ್ ಅಂತ ಹೇಳ್ಬೇಕು ಅಂತಂದಾದರೆ, ನಾವು ಏನಕ್ಕೆ ಯಾರನ್ನಾದ್ರೂ ಮೆಚ್ಚಿಸ್ಬೇಕು ಹೇಳಿ? ನಮ್ಮ ಬದುಕೇನಂತ ನಮಗೆ ಸ್ಪಷ್ಟತೆ ಇರಬೇಕು. ನಾನು ಏನಂತ ಸ್ಪಷ್ಟತೆ ಇರಬೇಕು, ನಾನು ಹುಟ್ಟಿರೋ ಉದ್ದೇಶ ಏನಂತ ಸ್ಪಷ್ಟತೆ ಇರಬೇಕು. ಅದು ಯಾವುದರಲ್ಲಿ ಸ್ಪಷ್ಟತೆ ಇಲ್ಲದೆ ನಾವು ಈ ಮಾಯಲ್ಲಿ ಬಿದ್ದು ಒಂದಷ್ಟು ಕ್ವಾಲಿಟಿನ ನಾವು ಕಲ್ತ್ಕೊಂಡು ಕ್ವಾಲಿಟಿಲೆಸ್ ಜೀವನ ಮಾಡ್ತಿದ್ದೀವಿ ಅಂತಾದರೆ, ಒಂದು ಅಜ್ಞಾನದ ಜೀವನ ಮಾಡ್ತಿದ್ದೀವಿ ಅಂತಾದರೆ, ಇದಕ್ಕೆ ದೇವ್ರೇನು ಮಾಡಬೇಕು, ದೈವಗಳೇನು ಮಾಡಬೇಕು, ಯಾವ ರೀತಿ ನಿಮಗೆ ಸಾಥ್ ಕೊಡಬೇಕು ಹೇಳಿ? ನೀವು ಅಷ್ಟು ಪೂಜೆ ಪುರಸ್ಕಾರ ಮಾಡ್ತೀರಾ, ಅಥವಾ ಏನಾದರೂ ಒಂದು ಹರಿಕೀರ್ತನ ಮಾಡ್ತೀರಾ, ಜಪ ಮಾಡ್ತೀರಾ, ಶನಿದೇವರ ಒಂದು ಕತೆ ಓದಿಸ್ತೀರಾ, ಎಲ್ಲನೂ ಮಾಡ್ತೀರಾ. ಬಟ್ ನಿಮ್ಮ ಈ ಬ್ರೈನಲ್ಲಿರುವಂಥ ಚಿಂತನೆ ಹೆಂಗೆ ಹೋಗಲಾಡಿಸ್ತೀರಿ ಹೇಳಿ? ನೀವು ಅದರಲ್ಲಿ ಇರುವವರು, ಅದರಲ್ಲಿ ನೀವೇ ಇರುವಂಥದ್ದು, ಬೇರೆ ಯಾರಿಲ್ಲ. ಜನಕ್ಕಂದ್ರೆ ನಾನು ಇವಾಗಲೂ ಅಂದ್ರಲ್ಲ, ಪ್ರಾಬ್ಲಮ್ಸ್ ಒಂದು ಕಡೆ ಇದೆ, ಆ ಪ್ರಾಬ್ಲಮ್ಸ್ ಜೊತೆ ನೀವಿದ್ದೀರಾ. ಪ್ರಾಬ್ಲಮ್ಸ್ ಅಂತ ಬಿಟ್ಟು ಹೋಗಲ್ಲ ನಿಮ್ಮ ಕಡೆಯಿಂದ, ನೀವೇ ಜಾರಬೇಕು. ಅದು ಹೆಂಗೆ ಜಾರ್ತೀರಾ? ನೀವು ಇದನ್ನು ಇಟ್ಕೊಂಡ್ರೆ ಪ್ರಾಬ್ಲಮ್ಸ್ ಇದ್ದ ಕಡೆ ನಿಮಗೆ ಶಾಂತಿ ನೆಮ್ಮದಿ ಏನಿರಲ್ಲ, ತಲೆನೋವು ಓಡಲ್ಲ, ಜೀವನ ಬರಡಾಗ್ಬಿಡುತ್ತೆ. ಬೇಜಾರು, ದುಃಖ, ಖುಷಿ ಅನ್ನೋದಿಲ್ಲ, ಸಂತೋಷ ಅನ್ನೋದು ಇಲ್ಲವೇ ಇಲ್ಲ, ನೋವು ಮಾತ್ರ, ನಲಿವು ಇಲ್ಲವೇ ಇಲ್ಲ ಅಲ್ಲಿ. ಸೊ ಇದನ್ನು ಅಟ್ಯಾಚ್ಮೆಂಟಿಂದ ಸ್ವಲ್ಪ ದೂರ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಕೊಡಿ. ಗ್ಯಾಪ್ ಕೊಟ್ಟ ನಂತರ ಆ ಗ್ಯಾಪಲ್ಲಿ ನಿಮಗೆ ಸೊಲ್ಯೂಷನ್ ಬರುತ್ತೆ. ಆವಾಗ ನೀವು ಪ್ರಾಬ್ಲಮ್ಸ್ಗೆ ಹತ್ತಿರ ಆಗಲ್ಲ. ನೀವು ಇದನ್ನು ಇಟ್ಕೊಂಡ್ರೆ ದೇವರು ಗತಿ ಅಂತ ಹೇಳಿದರೂ ಕೂಡ ಪ್ರಯೋಜನ ಇಲ್ಲ. ಇದನ್ನು ಬಿಟ್ಟರೆ ದೇವರು ನಿಮ್ಮ ಜೊತೆ ಸಾಥ್ ಕೊಡ್ಬೋದು. ಏನಕ್ಕಂದರೆ ದೇವರು ಕರುಣಾಮಯಿ. ಏನಕ್ಕಂದ್ರೆ ಸ್ವಲ್ಪ ನಮ್ಮ ಕಡೆಯಿಂದ ಕೂಡ ಆಗಬೇಕು, ಎಫರ್ಟ್ ಕೊಡಬೇಕಾಗುತ್ತೆ. ನಾವೇ ಇಟ್ಕೊಂಡಿದ್ದೇವೆ, ಎಲ್ಲ ಮಾಯನ ನಾವೇ ಇಟ್ಕೊಂಡಿದ್ದೇವೆ. ಹೆಣ್ಣು ಮಣ್ಣು ಹೊನ್ನಿಂದ ನಾವು ಇದ್ದೀವಿ, ಓಡಾಡ್ತಿದ್ದೀವಿ, ಹಿಂದೆ ಬಿದ್ದಿದ್ದೀವಿ ಅಂತ ಆದರೆ ದೇವ್ರೇನು ಮಾಡೋದು? ಅದರಲ್ಲಿರೋದು ಬರೀ ಬೇಜಾರು, ನೋವು, ದುಃಖ, ಇಂಥದ್ದೇ ಇದೆ ಅಂತ ದೇವರು ಮಾನಸಿಕವಾಗಿ ಅಥವಾ ಒಂದು ಪಾಠದ ಮುಖಾಂತರ ನಮಗೆ ಒಂದು ಹೊಡೆತದ ಮುಖಾಂತರ ಕೂಡ ನಮ್ಗೆ ತಿಳಿಸ್ತಿದ್ದಾರಂತಾದರೆ, ನಾವು ಮತ್ಪುನಾದರೆ ಹಿಂದೆ ಹೋಗ್ತಿದ್ದೀವಿ ಅಂತಾದರೆ ಈ ದೇವರನ್ನು ಬೈಬಾರ್ದು. ಅದು ಇನ್ಯಾರನ್ನು ಕೂಡ ಬೈಬಾರ್ದು, ಬ್ಲೇಮ್ ಮಾಡಬಾರ್ದು. ನನ್ನ ಜೀವನ ಹಿಂಗೆ ಹಾಳು ಮಾಡಿದ್ರು, ನಂಗೆ ಹಿಂಗೆ ಮೋಸ ಮಾಡಿದರು. ಮೋಸ ನಮಗೆ ನಾವು ಮಾಡ್ಕೊಂಡಿರೋದು, ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಂಡಿರೋದು. ಈ ಸ್ಪಷ್ಟತೆ ನಮಗಿಲ್ಲ, ಸ್ಪಷ್ಟತೆ ಇಲ್ಲ, ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇದ್ದು ಬದುಕಬೇಕಂತಂದ್ರೆ ಸ್ವಲ್ಪ ಜ್ಞಾನ ಇರಬೇಕು ಅಂತಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ಇದ್ದು ಅನುಭವಿಸಿ ಬದುಕಬೇಕು. ಸರಿ, ನನ್ನ ಜೀವನ ನಾನು ಈ ಥರನೇ ಬದುಕೋದು. ಒಂದು ಲೆಕ್ಕಾಚಾರ ಇರಬೇಕು, ಒಂದು ಗೆರೆ ಇರಬೇಕು. ನಾನು ಇಂಥ ವ್ಯಕ್ತಿಗಳ ಜೊತೆ ನಾನು ಒಡನಾಟ ಮಾಡ್ತೀನಿ, ಇಂಥ ಕ್ವಾಲಿಟಿ ವ್ಯಕ್ತಿಗಳ ಜೊತೆ ನಾನು ಒಡನಾಟ ಮಾಡ್ತೀನಿ, ನಾನು ಇಂಥವ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ತೀನಿ, ರಿಲೇಷನ್ಶಿಪ್ ಮಾಡ್ತೀನಿ. ನಮ್ಮಲ್ಲಿ ಒಂದಷ್ಟು ಕ್ವಾಲಿಟಿ ಬೆಳೆದರೆ ನಮಗೆ ಸಿಗುವಂಥವ್ರು ಕೂಡ ಕ್ವಾಲಿಟಿ ವ್ಯಕ್ತಿಗಳಾಗಿರ್ತಾರೆ. ಏನಕ್ಕಂದ್ರೆ ನಾವು ಅಷ್ಟು ಅಬ್ಸರ್ವ್ ಮಾಡ್ತೀವಿ. ನೀವು ನೋಡಿ ನಿಮ್ಮ ಲೈಫಲ್ಲಿ ಒಂದಷ್ಟು ಬೇಜಾರು ನೀವು ಇಟ್ಕೊಂಡಿದ್ದೀರ ಅಂತಾದರೆ, ಅದು ಒಂದು ಸರಿ ನೀವು ತಪ್ಪು ಮಾಡಿದ್ದೀರಂತಾದರೆ ಅದರಿಂದ ನೀವು ಎದ್ದು ಬರಲ್ಲ, ರಿಕವರಿ ಆಗಲ್ಲ, ರಿಫ್ರೆಶ್ ಆಗಲ್ಲ. ಮತ್ತು ಪುನಃ ಅದೇ ತಪ್ಪು ಮಾಡ್ತಿರೋದು, ಸಣ್ಣದ ದೊಡ್ಡದ. ಅದಕ್ಕಿಂತ ಹೆಚ್ಚಿಗೆ ಪ್ರೆಷರ್ ಕೊಡುತ್ತೆ, ಹೆಚ್ಚಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಫಸ್ಟ್ ಏನು ನೀವು ಮಾಡ್ತೀರಾ ಅದು ಗೊತ್ತಿಲ್ಲದ್ರೆ ಏನೋ ಒಂದು ಮಾಡಿ ಬಿಡ್ತೀರಾ. ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದ ನಂತರ, ಅಷ್ಟು ನಾಲೆಜ್ ತೊಗೊಂಡಾದ ನಂತರ, ಅದೊಂದಷ್ಟು ಹೊಡೆತ ಬಿದ್ದಾದ ನಂತರ ಮತ್ತೆ ಅದು ರಿಪೀಟಾಗಿ ನೀವು ರಿಟರ್ನ್ ನೀವು ಅದೇ ಮಾಡ್ತೀರಂತಾದರೆ ಅದಕ್ಕೆ ಯಾರು ಹೊಣೆ ಅಲ್ಲ, ನೀವೇ ಹೊಣೆ. ನಾನು ಇಷ್ಟೇ ಹೇಳ್ತಿರೋದು, ಪ್ರೆಸೆಂಟ್ ಲೈಫಲ್ಲಿ ಬದುಕಿ, ಪ್ರೆಸೆಂಟಾಗಿ ಬದುಕಿ.
ಪ್ರೆಸೆಂಟಾಗಿ ಬದುಕಿದರೆ ನಿಮ್ಮ ಒಂದು ಅಜ್ಞಾನ ಎಂಬ ಒಂದು ವಿಚಾರಣ ಸುಟ್ಟು ಜ್ಞಾನದ ಕಡೆ ಬರಬಹುದು. ಓಕೆ, ಸೊ ನಾನು ಇದರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ನಾನು ಪ್ರೆಸೆಂಟ್ ಏನು ಸಿಚುವೇಶನ್, ಪ್ರೆಸೆಂಟ್ ಲೈಫ್ ಯಾವ ರೀತಿ ಇರುತ್ತೆ, ಏನು ಮಾಡಬೇಕು ಒಂದಷ್ಟು ನನಗೆ ಕಮೆಂಟ್ ಹಾಕಿದರೆ ಇದರಲ್ಲಿ ನಾ ಬೇಸಲ್ಲಿ ಇನ್ನೂ ಈಸಿಯಾಗಿ ಬಿಡುತ್ತೆ ಪ್ರೆಸೆಂಟ್ ಲೈಫಲ್ಲಿ ಯಾವ ರೀತಿ ಬದುಕಬೇಕು ಅಂತ. ಓಕೆ, ಸುಮ್ಮನೆ ನಿಮ್ಮ ತಲೆ ಚೆನ್ನಾಗಿರುವಂಥ ಜೀವನನ ಬ್ರೈನ್ನ ಹಾಳು ಮಾಡಬೇಡಿ. ಅದೆಲ್ಲ ದೇವ್ರು ಕೊಟ್ಟಿರೋದು, ನಾವು ಸೃಷ್ಟಿ ಮಾಡಿರೋದಲ್ಲ. ನಾವೊಂದಷ್ಟು ಬೇಜಾರು ದುಃಖನ ನಾವು ಈ ಒಂದು ದೇಹಕ್ಕೆ ಕೊಡ್ತಿದ್ವಿ, ಮನಸ್ಸಿಗೆ ಕೊಡ್ತಿದ್ವಿ, ಮೈಂಡಿಗೆ ಕೊಡ್ತಿದ್ವಿ ಅಂತ ನಮ್ಮ ಒಳಗಿರುವಂಥ ಪರಮಾತ್ಮ ಆತ್ಮ ವಿಲ 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 ಅಂತ ಒದ್ದಾಡ್ತಿರ್ತಾರೆ. ಅವ್ರು ಬಯಸುವಂಥದ್ದು ನಮ್ಮಿಂದ ಶಾಂತಿ ನೆಮ್ಮದಿ. ನಾವು ಕೊಡೋದೇ ಇಲ್ಲ. ನಮ್ಗೆ ಗೊತ್ತಿಲ್ಲ ಅಂಥದ್ದು ವರ್ಡಿಂಗ್ಸೇ ಗೊತ್ತಿಲ್ಲ. ಕೇಳಿರ್ಬೋದು, ಬಟ್ ನಮ್ಗೆ ಅನುಭವಕ್ಕೆ ಬಂದೇ ಇಲ್ಲ, ನಾವು ಅನುಭವಿಸಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದು ಏನಂತ.